ಹಾಸನ ನಗರದ ಗುಮ್ಮಟಾದ್ರಿ ಹೋಟೆಲ್ನಲ್ಲಿ ನಡೆದ ಘಟನೆಯಲ್ಲಿ ಮಾಲೀಕರ ಮೇಲೆ ಮುಸಲ್ಮಾನರು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಲಾಗಿದ್ದು, ಸುಳ್ಳು ಆರೋಪಿಗಳ ಮೇಲೆ ಕ್ರಮ ಕೈಗೊಂಡು ಕೂಡಲೇ ಹೋಟೆಲ್ ಮಾಲೀಕರಿಗೆ ಸೂಕ್ತ ರಕ್ಷಣೆ ಕೊಡುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ರಾಷ್ಟ್ರ ರಕ್ಷಣಾ ಸೇನೆ ಜಿಲ್ಲಾಧ್ಯಕ್ಷ ಸುರೇಶ್ ಗೌಡ ಮತ್ತು ಶ್ರೀರಾಮ್ ಸೇನೆ ಜಿಲ್ಲಾಧ್ಯಕ್ಷ ಧರ್ಮನಾಯಕ್ ಮಾಧ್ಯಮದೊಂದಿಗೆ ಮಾತನಾಡಿ, ಹೋಟೆಲ್ ಮಾಲೀಕರ ಮೇಲೆ ಕೆಲವರು ಅವಾಚ್ಯ ಶಬ್ದಗಳನ್ನು ಬಳಸಿ ನಿಂದನೆ ನಡೆಸಿದ ಹಿನ್ನೆಲೆಯಲ್ಲಿ ಹೋಟೆಲ್ ಸಿಬ್ಬಂದಿಗೆ ಇಂತಹ ವರ್ತನೆ ಮಾಡುವವರಿಗೆ ಊಟ ನೀಡಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾಗಿ ಹೇಳಿದ್ದಾರೆ. ಆದರೆ ಈ ಸಣ್ಣ ಘಟನೆಯನ್ನು ದೊಡ್ಡ ವಿವಾದವನ್ನಾಗಿ ತಿರುಗಿಸಿ ಎಸ್ಡಿಪಿಐ ಸಂಘಟನೆ ಪೊಲೀಸ್ ಠಾಣೆಯಲ್ಲಿ ಹೋಟೆಲ್ ಮಾಲೀಕರ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿಸಿ ಎಫ್ಐಆರ್ ದಾಖಲಿಸಿರುವುದು ದುರುದ್ದೇಶಪೂರಿತ ಕ್ರಮವಾಗಿದೆ ಎಂದು ಆರೋಪಿಸಿದರು. ಇದಲ್ಲದೆ ಎಸ್ಡಿಪಿಐ ಸಂಘಟನೆಯ ಹಿಂದೆ ಹಲವಾರು ಗಂಭೀರ ಆರೋಪಗಳು ಹಾಗೂ ವಿವಾದಗಳು ಇದ್ದು, ಇಂತಹ ಸಂಘಟನೆಯ ದೂರನ್ನು ಸಮಗ್ರವಾಗಿ ಪರಿಶೀಲಿಸದೆ ಸತ್ಯಾಸತ್ಯತೆ ಕಂಡುಹಿಡಿಯದೆ ಪೊಲೀಸರು ತುರ್ತು ಕ್ರಮ ಕೈಗೊಂಡಿರುವುದು ಕಾನೂನು ಪ್ರಕ್ರಿಯೆಯ ಮೇಲೆ ಪ್ರಶ್ನೆ ಹುಟ್ಟಿಸುವಂತಾಗಿದೆ ಎಂದು ಟೀಕಿಸಿದರು. ಪೊಲೀಸರ ಈ ಕ್ರಮ ಕರ್ತವ್ಯ ದುರುಪಯೋಗವಾಗಿದ್ದು, ನಿಷ್ಪಕ್ಷಪಾತ ತನಿಖೆಯ ಅಗತ್ಯವಿದೆ ಎಂದು ಅವರು ಒತ್ತಾಯಿಸಿದರು. ಈ ಘಟನೆಯ ನಂತರ ಹೋಟೆಲ್ ಮಾಲೀಕರಿಗೆ ಹಾಗೂ ಸಿಬ್ಬಂದಿಗಳಿಗೆ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು, ಅವರ ಸುರಕ್ಷತೆ ಕುರಿತಾಗಿ ಗಂಭೀರ ಚಿಂತೆ ವ್ಯಕ್ತವಾಗಿದೆ. ಯಾವುದೇ ಅನಾಹುತ ಸಂಭವಿಸದಂತೆ ತಕ್ಷಣ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಸೂಕ್ತ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಶ್ರೀರಾಮ್ ಸೇನೆ ಸಂಘಟನೆ ಆಗ್ರಹಿಸಿದರು. ಸಮಾಜದಲ್ಲಿ ಅಶಾಂತಿ ಉಂಟುಮಾಡುವ ಪ್ರಯತ್ನಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕ ವಲಯದಿಂದ ಒತ್ತಾಯ ಕೇಳಿಬರುತ್ತಿದೆ. ಒಟ್ಟಿನಲ್ಲಿ ಗುಮ್ಮಟಾದ್ರಿ ಹೋಟೆಲ್ ಘಟನೆ ಸತ್ಯಾಸತ್ಯತೆ ಬೆಳಕಿಗೆ ಬರಲು ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆ ಅಗತ್ಯವಾಗಿದ್ದು, ಯಾವುದೇ ಒತ್ತಡಗಳಿಗೆ ಮಣಿಯದೆ ಕಾನೂನು ಕ್ರಮ ಜರುಗಿಸಬೇಕು ಒತ್ತಾಯಿಸಿದರು. ಇದೇ ವೇಳೆ ಶ್ರೀರಾಮ ಸೇನೆಯ ಕೆ. ಪುನೀತ್, ವಿನಯ್ ಕೆರೆಹಳ್ಳಿ, ದರ್ಶನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮೊಹಮ್ಮದ್ ಜುನೇದ್, ಹಾಸನ. ಕಳೆದ ವಾರ ಹಾಸನದಲ್ಲಿ ಒಂದು ಘಟನೆ ನಡೆದಿದೆ. ಆ ಘಟನೆಯನ್ನು ಬಹುಶಃ ಜನ ಮರೀತಿದ್ರೇನೋ ಗೊತ್ತೇ ಆಗ್ತಿರಲಿಲ್ಲನೋ, ಅದನ್ನು ವೈರಲ್ ಮಾಡಿದ ಕಾರಣ ಎಲ್ಲರಿಗೂ ತಿಳಿತು. ಆ ಘಟನೆಯಲ್ಲಿ ಕೆಲವೊಂದು ಆಕ್ಷೇಪಾರ್ಹದ ಪದಗಳನ್ನು ಬಳಸಿದರೆ ಅಂತ ಕೆಲವೊಂದು ಸಂಘಟನೆಗಳು ಜಿಲ್ಲಾಧಿಕಾರಿ ಹತ್ರ ಬಂದು ಜಿಲ್ಲಾಧಿಕಾರಿಗೆ ಹೇಳಿ ಅವರಿಗೆ ಒತ್ತಡವನ್ನು ಹಾಕಿ ಕೇಸ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ನಾವು ಸಹ ಆ ಸಂಪೂರ್ಣ ಸಿಡಿಯ ಅದನ್ನು DVR ಪರಿಶೀಲನೆ ಮಾಡೋದು, ಎಲ್ಲೂ ಪರಿಶೀಲನೆ ಮಾಡಿದಾಗ ಎಲ್ಲೂ ಸಹ ಆಕ್ಷೇಪಾರ್ಹದ ಪದಗಳು ಕಾಣಲಿಲ್ಲ. ಆದರೆ ಕೆಲವರ ಒತ್ತಡದ ಮಣಿದು DC ಅವರು ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿ ಇದನ್ನು ಕೇಸ್ ಮಾಡುವಂಥ ಹಂತಕ್ಕೆ ತಲುಪಿದೆ. ಆದರೆ ನಿನ್ನೆನೂ ಸಹ ನಾವು ಪೊಲೀಸ್ ಠಾಣೆಯಲ್ಲಿ ಹೋದಾಗ ಎರಡೂ ಪಾರ್ಟಿಗಳು ಮಾತಾಡಿಸಿ ಇದು ಕೇಸ್ ಬೇಡ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಆಗ್ರಹ ಏನಂದರೆ, ಇದು ಒಂದು ಯಾವುದೋ ಒಂದು ಅಲ್ಲಿ ಸಿಬ್ಬಂದಿ ಮಾತಾಡಬೇಕಾದ್ರೆ ಅವರು ಅಲ್ಲಿನ ದೂರುದಾರರು ಹೇಳೋದು ಆಕ್ಷೇಪಾರ್ಹ ಮಾತಾಡಿದ್ದಾರೆ ಅಂತ. ಆದರೆ ಇದೆಲ್ಲೂ ಸಾಬೀತಾಗಿಲ್ಲ. ಅಂಥ ವಿಷಯಕ್ಕೆ ನೀವು ಕಲ್ಲೊಡಿತೀನಿ, ನಾನು ಅಂಗಡಿನ ಹೋಟೆಲ್ನ ಬಾಗಿಲಾಕ್ಸ್ತೀನಿ, ಈ ಥರದ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡೋದು, ಆ ಥರ ಹೆದರಿಸೋದು ಅತ್ಯಂತ ಖಂಡನೀಯ. ನಾವು ಇದನ್ನು ಖಂಡಿಸ್ತೀವಿ. ಇವತ್ತು ಇಡೀ ಸಮಾಜ, ಹಿಂದೂ ಸಮಾಜ ಒಟ್ಟಾಗಿ ಇದನ್ನು ಖಂಡಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳಾಗಬಾರ್ದು. ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಗಮನ ಹರಿಸಿ, ಇದು ನಮ್ಮ ಹಿಂದೂ ಮುಸ್ಲಿಂ ಅಂತ ಏನಿದೆ ಆ ಸಾಮರಸ್ಯನ ಹಾಳು ಮಾಡೋಂಥದ್ದು ಒಂದು ಘಟನೆ ಆಗಿದೆ. ಹಾಗಾಗಿ ಸರ್ಕಾರ ಇದನ್ನು ಗಮನವಿಟ್ಟುಕೊಂಡು ಪರಿಶೀಲಿಸಿ ನಂತರ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲಾಂದರೆ ಇದು ಮುಂದಿನ ದಿನಗಳಲ್ಲಿ ಬೇರೆ ಥರದ ಒಂದು ಘಟನೆಗೆ ಆಸ್ಪದ ಕೊಡುತ್ತೆ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಘಟನೆ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟು ಅವರಿಗೆ ಸ್ಪಷ್ಟನೆ ನೀಡುವಂಥ ಕೆಲಸವನ್ನು ಮಾಡ್ತೀವಿ. ಆಯ್ತು ಇರಲಿ. ಅದೇ ಈಗ ಏನು 2-3 ದಿನ ಮುಂಚೆ ನಮ್ಮ ಗುಮ್ಮಟಾದ್ರಿ ಹೋಟೆಲ್ನಲ್ಲಿ ಕ್ಯಾಶಿಯರ್ ಏನು ಮಾತಾಡ್ದ ಒಂದು ಮುಸ್ಲಿಂ ಮಹಿಳೆಗೆ ಅಂತೇಳಿ, ಅದಾದ ನಂತರ ಅವ್ರ ಮೇಲೆ ಕೇಸ್ ಮಾಡೋಕ್ಕೆ ಹೋಗಿ ಮತ್ತು SDP ಸಂಘಟನೆ ಕೂಡ ಬಂದು ಇದ್ರ ಬಗ್ಗೆ ಈ ವಿಚಾರನ ದೊಡ್ಡದು ಮಾಡೋಕ್ಕೇನು ಮಾಡಿದ್ರಲ್ಲ, ನಾವೇನಕ್ಕೆ ಅವ್ರಿಗೆ ಮೌಖಿಕವಾಗಿ ಅಥವಾ ನೈತಿಕವಾಗಿ ಅವ್ರ ಬೆಂಬಲಕ್ಕೆ ನಾವು ಹೋಗಿದ್ವಿ. ನಾವು ಮನವಿ ಮಾಡೋದೇನಪ್ಪ ಅಂದರೆ, ಇಂಥ ಸಣ್ಣ ಪುಟ್ಟ ಘಟನೆಗಳು ಇಡೀ ಜಿಲ್ಲೆಯಲ್ಲಿ ನಡೀತಾನೆ ಇರುತ್ತೆ. ಎಲ್ಲದಕ್ಕೂ ನಾವು ಕೇಸು ಗಲಾಟೆ ಈ ಥರ ಎಲ್ಲ ದೊಂಬಿ ಮಾಡ್ತಾ ಕೂತ್ಕೊಂಡ್ರೆ ಆಗಲ್ಲ. ಆದ್ದರಿಂದ ಅವರು 20 ವರ್ಷದಿಂದ ಅತ್ಯುತ್ತಮವಾಗಿ ಆಹಾರ ಕೊಟ್ಕೊಂಡು ಎಲ್ಲ ಹಿಂದೂ ಮುಸ್ಲಿಂ ಎಲ್ಲರೂ ಆ ಹೋಟ್ಲಿಗೆ ಹೋಗ್ತಿದ್ದಾರೆ. ಯಾರೋ 4 ಜನ ಮಾಡೋ ಕಿಡಿಗೇಡಿ ಕೃತ್ಯಕ್ಕೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು. ಆ ಹೋಟೆಲ್ ಉದ್ಯಮ ಚೆನ್ನಾಗಿ ನಡೀಬೇಕು. ಅವ್ರಿಗೇನಾದರೂ ಮತ್ತೆ ಬೇರೆಯವರು ಈ ವಿಚಾರ ಇಲ್ಲಿಗೆ ಕ್ಷಮೆ ಯಾಚಿಸಿದರೆ ಮುಗಿದೋಗಿದೆ. ಮತ್ತೆ ಏನಾದರೂ ತೊಂದರೆ ಕೊಟ್ಟರೆ ಅವ್ರ ಪರವಾಗಿ ಎಲ್ಲ ಹಿಂದೂ ಸಂಘಟನೆಗಳು ನಾವು ಇರ್ತೀವಿ ಅಂತ ಹೇಳಕ್ಕೆ ಬಂದಿದ್ದೀವಿ. ಸುರೇಶ್ ಗೌಡ, ರಾಷ್ಟ್ರ ರಕ್ಷಣಾ ಸೇನೆ, ಹಾಸನ ಜಿಲ್ಲಾಧ್ಯಕ್ಷ ಶ್ರೀರಾಮ್ ಸೇನೆ ಧರ್ಮನಾಯಕ.
ಏನು ಒಂದು 4 ದಿನದ ಹಿಂದೆ ಗೊಮಟಾದ್ರಿ ಹೋಟೆಲಲ್ಲಿ ಒಂದು ಗಲಾಟೆ ನಡೀತು. ಆ ಗಲಾಟೆಲಿ ಏನೋ ಒಂದು ಮುಸ್ಲಿಂ ಯುವತಿಯ ಮೇಲೆ ಕೆಟ್ಟದಾಗಿ ಏನೋ ಮಾತಾಡಿದ್ರಂತೆ. ಅದವಾಗಿ ಅದು ಮಾತಾಡಬಾರ್ದಾಗಿತ್ತು, ಏನೋ ಕ್ಷಮೆ ಯಾಚನೆ ಮಾಡಿದ್ದಾರೆ. ಅದರ ಬಗೆವಾಗಿ ಕೇಸು ಆಗಿದೆ, FIR ಆಗಿದೆ. ಅದನ್ನು ಏನೋ ತಪ್ಪು ಮಾಡಿರ್ತಾರೆ, ತಪ್ಪು ಸಣ್ಣ ಪುಟ್ಟ ತಪ್ಪು ಆಗ್ತವೆ ಎಲ್ಲ ತಲುವೆ. ಅದನ್ನು ಬೆಂಬಲಿಸದೆ ಇಲ್ಲಿಗೆ ಕೈ ಬಿಡಬೇಕು ಅಂತ ನಾವು DC ಅವ್ರಿಗೆ ಮನವಿ ಕೂಡ ಬಂದಿದ್ದೀವಿ. ಇದು ಈ ಶ್ರೀರಾಮ್ ಸೇನೆ ಜಿಲ್ಲಾಧ್ಯಕ್ಷ ಧರ್ಮನಾಯಕರು ಈಗ ಮತ್ತು FIR ಆಗಿದೆ ಅಂತ ಎಲ್ಲ ಹೇಳಿದ್ರು, ಅವ್ರು ವಾಪಸ್ ಹಂಗಾಗಿ ಈ ಥರ ಎಲ್ಲ ತಲೂ ಗಲಾಟೆ ನಡೀತಾ ಇರ್ತವೆ. ಸಿಟಿ ಒಳಗೇನು ಹೊಸ್ತಾಗೇನಿಲ್ಲ, ಈ ಥರ ಬೆಂದಿಸ್ತಾ ಇರ್ತಾರೆ, ಬೈತಾ ಇರ್ತಾರೆ. ಅದರಲ್ಲಿ ನಾವು ಹೇಳೋದೇನು ಅಂದರೆ ಇಂಥ ಸಣ್ಣ ಪುಟ್ಟವೆಲ್ಲನೂ ಜಾಸ್ತಿ ಮಾಡಿಬಿಡಿ, ಜೋರಾಗಿ ಮಾಡಿಬಿಡಿ, ಇವೆಲ್ಲ ಕಾಂಟ್ರವರ್ಸಿ ಮಾಡಬಾರ್ದು. ಪಾಪ ಹೋಟೆಲ್ಲು ಚೆನ್ನಾಗಿ ಸ್ವಲ್ಪ ಕಮ್ಮಿ ರೇಟಲ್ಲಿ ಜನಗಳಿಗೂ ಉತ್ತಮವಾಗಿ ಕೊಡ್ತಾ ಇರ್ತಾರೆ ಅವರು. ಅಂಥ ಹೋಟೆಲ್ಗಳನ್ನ ತೊಂದರೆ ಕೊಡಬಾರ್ದು ಅಂತ ನಾವು ಹಿಂದೂಗಳಾಗಿ ಖಂಡಿಸ್ತಾ ಇದ್ದೀವಿ.